1952 ಸೀಟ್ ಮಾಡಿದಾಗ 24% ಇತ್ತು ಟೋಟಲ್ ನಂಬರ್ ಆಫ್ ಸೀಟ್ಸ್ ಏನು ಉತ್ತರ ದಕ್ಷಿಣ ಕರ್ನಾಟಕದಲ್ಲಿತ್ತು. ಅವಾಗ 24% ಇತ್ತು. ಎಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್, when no state had a population control, still the share of southern state was 24%, and moreover in the last delimitation, ಕೊನೆಯ delimitation ದಲ್ಲಿ southern state share was 24%. 2008 ಯಾರಿದ್ರು? ಬಿಜೆಪಿ ಇತ್ತ, ಕಾಂಗ್ರೆಸ್ ಇತ್ತ. ಸೋನಿಯಾ ಗಾಂಧಿ, ರಾಹುಲ್ ಬಾಬಾ, ರಿಮೋಟ್ ಕಂಟ್ರೋಲ್. ಮನಮೋಹನ್ ಸಿಂಗ್ ಪಾಪ ಅವರು ಇಸ್ ಎ ಗುಡ್ ಮ್ಯಾನ್. ನನಗೇನ ಒಬ್ಬ ಆರ್ಥಿಕ ತಜ್ಞರಾಗಿ ಒಬ್ಬ ಒಳ್ಳೆ ಮನುಷ್ಯ ಆದ್ರೆ ಅವ್ರಿಗೆ ಏನು ನಡೀತಾ ಇರಲಿಲ್ಲ. ಇವರ ಇಬ್ರು ಕಂಟ್ರೋಲ್ ಮಾಡ್ತಿದ್ರು. ಆರ್ಡಿನೆನ್ಸ್ ಹರಿದಾಕಿದ್ರು, ನೆನಪಿದೆ ಅಂತ ಅನ್ಕೋತೀನಿ ನೀವು. ಶರದ್ ಪವಾರ್, ಪ್ರಣವ್ ಮುಖರ್ಜಿ, ಮನಮೋಹನ್ ಸಿಂಗ್, ಈ ತರದ ಎಲ್ಲಾ ಪ್ರಮುಖ ಜನ ಇದ್ದಂತಹ ಕ್ಯಾಬಿನೆಟ್ಟಿನ ಡಿಸಿಷನ್ ಅನ್ನ ಹರಿದು ಹಾಕಿ ಅದನ್ನು ಇಂಪ್ಲಿಮೆಂಟ್ ಮಾಡಲಾರದಂತ ಮಾಡುವಷ್ಟು ಅಹಂಕಾರ ಮತ್ತು ಅಧಿಕಾರ ರಾಹುಲ್ ಗಾಂಧಿಗಿತ್ತು. ಅವಾಗ ತಪ್ಪಾಗಿದ್ರೆ ಯಾಕೆ ಸ್ಟಾಪ್ ಮಾಡಿಲ್ಲ 2008ದಲ್ಲಿ? ಅವಾಗ 24% ಅದ. ಯಾಕೆ ಜನರನ್ನು ಭಟ್ಕಾಯಿಸ್ತೀರಿ ನೀವು? ಜನರನ್ನ ನೀವು ನಿಮ್ಮ ಪಾಲಿಸಿ ಮುಖಾಂತರ, ನಿಮ್ಮ ಒಂದು ವರ್ಕಿಂಗ್ ಸ್ಟೈಲ್ ಚೇಂಜ್ ಮಾಡಿಸೋದ್ರ ಮೂಲಕ ರಾಜಕಾರಣದಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಚುನಾವಣೆ ಇದ್ದಾಗ ವಿದೇಶಕ್ಕೆ ಓಡಿ ಹೋಗೋದಲ್ಲ. ರಾಹುಲ್ ಗಾಂಧಿ ಚುನಾವಣೆ ಇದ್ದಾಗ ಹೇಗೆ ಇವತ್ತು ನಾವೆಲ್ಲ ಇಡೀ ದೇಶದಲ್ಲಿ ಓಡಾಡ್ತಾ ಇದ್ದೀವಿ. ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ ರಾಜನಾಥ್ ಸಿಂಗ್ ಅವರು, ಅಮಿತ್ ಶಾ ಅವರು ಒಂದೊಂದು ರಾಜ್ಯದಲ್ಲಿ ಹೋಗಿ ಕೂತ್ಬಿಟ್ಟಿದ್ದಾರೆ. ನಮ್ಮ ಅಮಿತ್ ಶಾ ಅವರು ಎಕ್ಸೆಪ್ಟ್ ಪ್ರೈಮ್ ಮಿನಿಸ್ಟರ್, ಅನೇಕ ರಾಜ್ಯದ ಮಂತ್ರಿಗಳು ಕಷ್ಟಪಡ್ತಾರೆ, ಜನರು ಭೇಟಿ ಮಾಡ್ತಾರೆ. ರಾಹುಲ್ ಗಾಂಧಿ ಎಲ್ಲಾದರೂ ಒಂದು ಕಡೆ ಆದರೂ ಸರಿಯಾಗಿ ಕೂತು ಪ್ರಯತ್ನ ಮಾಡಿದಾಗ ಕಾಂಗ್ರೆಸ್ ಪಾರ್ಟಿಯವರಾತು, ರಾಹುಲ್ ಗಾಂಧಿ ಅವರಾತು, ನಿಮ್ಮ ಪಾಲಿಸಿ ಅಪೀಸ್ಮೆಂಟ್ ಪಾಲಿಸಿ, ಭ್ರಷ್ಟಾಚಾರ, ಇದು ಕೊಟ್ಟು ಹಾಕ್ಬೇಕು ನಿಮಗೆ. ಕರ್ನಾಟಕದಲ್ಲಿ ನಿಮಗೆ ಅವಕಾಶ ಕೊಟ್ಟರು, ಏನ್ ಮಾಡಿದ್ರಿ ನೀವು?